ಅಣ್ಣ ಯಾವುದೋ ಒಂದು ಸೀನ್ ನೋಡಿದೆ ನಿಮ್ದು, ಯಾವುದೋ ಒಂಥರ ಒಂದು ಓಪನ್ ಇದು ಲೇಕ್, ವೆರಿ ಡಿಫ್ರೆಂಟ್ ಆಗಿತ್ತು ಲೊಕೇಶನ್ನು. ನಿಮ್ಮ ಸೀನ್, ನಿಮ್ಮದು ಇಂಟ್ರಡಕ್ಷನ್ ಸೀನ್ ಕಡೆ. ಅದು ರಾಮುಲು ಅಂತ ವೆರಿ ಬಿಗ್ ಮ್ಯಾನ್, ಒಂದು 6 ಸತಿ MP. ಅವ್ರ ಮಗಂದು ಒಂದು ಫಾರ್ಮ್ ಹೌಸ್ ಇದೆ ಅಲ್ಲಿ. ಅದು 6 ತಿಂಗಳು ಈ ಮಳೆಗಾಲದಲ್ಲಿ ಸ್ಪ್ರಿಂಕಲೆಲ್ಲ ಕ್ಲೀನಾಗಿ ವಾಟ್ರ್ ಇರ್ತದೆ. ಇನ್ನು 6 ತಿಂಗಳು ಸೂರ್ಯಕಾಂತಿ ಬೆಳೀತದೆ, ಎಲ್ಲ ಮರಗಳು ಅಂತ ಒಂದು ಲೊಕೇಶನ್. ಅಲ್ಲಿ ಆ ಬೋಟ್ ಗಿಟ್ಟೆಲ್ಲ ಬರಬೇಕಾಗಿರೋದ್ರಿಂದ ಅಲ್ಲೇ ಚೆನ್ನಾಗಿರುತ್ತೆ. ಬಾಂಬೆ ಎಫೆಕ್ಟ್ ಕೊಡೋಕ್ಕೋಸ್ಕರ ಆ ಮನೇಲಿ ಹೋಗಿ ಶೂಟ್ ಮಾಡಿದ್ವಿ. ಈಗ ನೀವು ಡಬ್ಬಿಂಗಲ್ಲಿ ತುಂಬ ಪೋರ್ಷನ್ ನೀವು ನೋಡಿದ್ದೀರಾ ಅಂತ ಡೈರೆಕ್ಟ್ ಹೇಳಿದ್ರು. ನಿಮಗೆ ಸಿನಿಮಾ ನೋಡಿದಾಗ ಬೇರೆ ಹೊಸ ಪ್ಯಾಟ್ರನ್ ಏನಾದ್ರು ಕಾಣಿಸ್ತಾ ಅಥವಾ ರೆಗ್ಯುಲರ್ ಸಿನಿಮಾ ಪಿಕ್ಚರ್ ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಆಗಿದೆ, ಗ್ಯಾರಂಟಿ ಡಿಫ್ರೆಂಟ್ ಆಗಿರುತ್ತೆ. ಇಟ್ ಹ್ಯಾಸ್ ಗಾಟ್ ಸಮಥಿಂಗ್ ಎಲ್ಸ್, ಯಂಗ್ಸ್ಟರ್ಸ್ ಬ್ರೈನ್. ಅದನ್ನು ಡೈಜೆಸ್ಟ್ ಮಾಡಬೇಕು. ಈಗ ಡೈರೆಕ್ಟರ್ಸು ಅವ್ರ ಕಲ್ಪನೆ ಇರ್ತದೆ. ಕೆಲವು ಸತಿ ತುಂಬ ದೊಡ್ಡ ದೊಡ್ಡ ಪಿಕ್ಚರ್ಗಳು ಹಾಗೆ, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಆ ಟೈಮಲ್ಲಿ ಇದನ್ನು ಐ ಥಿಂಕ್ ದಿಸ್ ಈಸ್ ಫಾರ್ ಎ ಮಾಸ್ಗೋಸ್ಕರ ಎಂಟರ್ಟೈನ್ ಆ್ಯಂಡ್ ಸಮ್ ಥ್ರಿಲ್ಲಿಂಗ್ ಆ ಥರ ತೆಗೆದಿದ್ದಾರೆ. ನಿಮ್ಮ ಮಗ ನಿಮ್ಮ ಬ್ಲಡ್ಡಲ್ಲಿ ಕಲೆ ಇರೋದ್ರಿಂದ ಅವನು ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತಾನೆ. ನಿರ್ಭಯದಿಂದ ಡನ್ ವೆಲ್. ಸ್ವಲ್ಪ ಸೀನ್ಗಳು ಸುಮ್ಮನೆ ನೋಡಬೇಕು ಅಂತ ನೋಡಿದೆ ಅಷ್ಟೆ. ಫುಲ್ ಪಿಕ್ಚರ್ ಈಗ ರಿಲೀಸಿಗೆ ಮುಂಚೆ ನೋಡ್ತೀನಿ. ನಾಳಿದ್ದು ರಿಲೀಸ್ ಇದೆ. ಕರ್ನಾಟಕದ ಜನತೆ ಎಲ್ಲ ಪಿಕ್ಚರ್ಗಳು ಅದು ನಾನು ಮಾಡಿದ್ದೀನಿ, ಪಂಕಜ್ ಮಾಡಿದ್ದಾನೆ, ಇನ್ನೊಬ್ಬರು ಮಾಡಿದ್ದಾನೆ ಅನ್ನೋದಲ್ಲ. ನಮ್ಮದು ನಮ್ಮ ಭಾಷೆ, ನಮ್ಮ ಮಣ್ಣು, ನಮ್ಮ ಕಲಾವಿದರು, ನಮ್ಮ ಚಿತ್ರರಂಗ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಚಿತ್ರರಂಗಕ್ಕೆ ಎಲ್ಲ ರೀತಿ ಆಶೀರ್ವಾದ ಮಾಡಬೇಕು, ಅಭಿಮಾನ ತೋರಿಸ್ಬೇಕು, ಬೆಂಬಲ ನೀಡಬೇಕು. ಆವಾಗಲೇ ನಾವು ಇನ್ನೂ ಉನ್ನತ ಉತ್ತಮ ಚಿತ್ರಗಳನ್ನ ಮಾಡೋದು ಸಾಧ್ಯ. ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆ ನೋಡಿ ಬೇಡಿ ಅಂತ ನಾವು ಹೇಳಲ್ಲ. ನೋಡಿ, ನಮ್ಮ ಭಾಷೆನ ಮೊದಲನೇ ಸ್ಥಾನ ನಮ್ಮ ಭಾಷೆಗೆ ಕೊಡೋಣ. ನಾವು ಟ್ರೈಲರ್ ನೋಡ್ತಾ ಇದ್ವಿ, ಥ್ರಿಲ್ಸ್ ಎಲ್ಲ ತುಂಬ ವೆರೈಟಿಯಾಗಿ ಮಾಡಿದ್ದಾರೆ. ಯಾರು ಆ್ಯಕ್ಷನ್ ಎಲ್ಲ ಮಾಡಿರೋದು? ಥ್ರಿಲ್ಲರ್ ಮಂಜು ಮಾಸ್ಟ್ರು ಒಂದು ಮಾಡಿದ್ರು, ಆಮೇಲೆ ಡ್ಯಾನಿ ಮಾಸ್ಟ್ರು ಮಾಡಿದ್ರು. 4 ಫೈಟ್ ಇದೆ, ಒಂದು ಬಿಟ್ ಫೈಟ್ ಇದೆ. ಅದು ತುಂಬ ಚೆನ್ನಾಗಿತ್ತು. ನಾವೆಲ್ಲ ನೋಡಿದ್ವಿ. ಡೂಪ್ ಹಾಕಿದ್ದಾರೆ ಫುಲ್ಲು. ಡೂಪ್ ಹಾಕಿದ್ರು, ಇಲ್ಲಿ ಏನೋ ಗ್ರೀನ್ ಮ್ಯಾಟ್ ಸುತ್ಬಿಟ್ಟಿದ್ರು, ಸಿಜಿ ಮಾಡ್ಕೊಂಡ್ರು ಅಂತ. ಏನೋ ಓನಾಗಿ ಮಾಡ್ತೀನಿ, ನಿಂಗೆ ಗೊತ್ತಿಲ್ಲ ರೆಡಿ ದುಷ್ಟಾಲೆಲ್ಲ ಮಾಡಿಸಿದ್ಯಾ? ಒಂದು ಪರ್ಟಿಕ್ಯುಲರ್ ಹೇಳಬೇಕು, ಡೈರೆಕ್ಟ್ರೇ ಒಂದು ಫೈಟ್ ಕಂಪೋಸ್ ಮಾಡಿದ್ರು ಒಂದು ಸ್ಪಾಟಲ್ಲಿ. ಮುಂದೆ ಸ್ಕಾರ್ಪಿಯೋ ಬರ್ತಾ ಇರುತ್ತೆ, ಇಲ್ಲಿ ನನ್ನ ಫ್ರೆಂಡ್ ಬೈಕ್ ಓಡಿಸ್ಕೊಂಡು ಬರ್ತಾ ಇರ್ತಾನೆ ಬುಲೆಟಲ್ಲಿ, ಹಿಂದೆ ಕೂತಿರ್ತೀನಿ, ವಿಲನ್ ಆ ಗಾಡೀಲಿ ಬರ್ತಾ ಇರ್ತಾನೆ, ಅವನು ಅಟ್ಯಾಕ್ ಮಾಡಬೇಕು. ಬೈಕಿಂಗ್ ಹೋಗ್ತಾ ಇರುತ್ತೆ, ರೋಪ್ ಗೀಪ್ ಏನೂ ಇಲ್ಲ ಅದರಲ್ಲಿ. ಕೂತಿರೋ ಜಾಗದಿಂದಾನೇ ಹಂಗೆ ಜಂಪ್ ಮಾಡಿ ಆ ಸೀಟ್ ಮೇಲೆ ಕಾಲಿಟ್ಟು ಬರ್ತಾರ ಸ್ಕಾರ್ಪಿಯೋ ಮೇಲೆ ಜಂಪ್ ಮಾಡಿ ಗ್ಲಾಸ್ ಬ್ರೇಕ್ ಮಾಡಬೇಕು. ಅದು ಮಾರ್ನಿಂಗ್ 7 o'clock ಸ್ಟಾರ್ಟ್ ಮಾಡಿ 12 o'clock ಟೇಕ್ ಮುಗಿಸಿದ್ವಿ. ಮಾನಿಟರ್ ಮಾಡಿ 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 ಫೈನಲ್ 1 ಟೇಕಲ್ಲಿ ಮುಗಿಸಿದ್ವಿ. ನೀನೇ ಮಾಡಿದ್ಯಾ? ಯಾರು ಹೇಳಿದ ಅವೆಲ್ಲ ಮಾಡಿ? ಡೈರೆಕ್ಟರ್ ಹೇಳಿದ್ರು, ಒಳಗದೆ ಆಯ್ತಲ್ಲ. ಡೈರೆಕ್ಟರ್ ಹೇಳಿದ್ರು, ಎಲ್ಲರೂ ಕಿಸ್ಕೊಂಡ್ಬಿಟ್ಟಿದ್ರೆ ಏನು ಗತಿ? ಕಿಸ್ಕೊಂಡಿದ್ರೆ ಮಾಮೂಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಡೈರೆಕ್ಟರ್ ಹೇಳಿದ್ರು, ನಾನು ಮಾಡಿದೆ. ಸರಿ, ಈಗ ಅದೆಲ್ಲ ಸರಿ. ಕ್ವಶನ್ ಮಾಸ್ ಫೈಟು ನೀನೇ ಮಾಡೋದೆಲ್ಲ ಓಕೆ. ಸೆನ್ಸಾರ್ ಪ್ರಾಬ್ಲಮ್ ಅಂತ ಕೇಳ್ಬದ್ದೆ, ಯಾತಕ್ಕೆ? ನನಗೆ ಸೀರಿಯಸ್ ಆಗಿ ಒಬ್ರು ಸರಿಯಾಗಿ ಹೇಳಿಲ್ಲ ಅಂಕಲ್ ಅದ್ರ ಬಗ್ಗೆ. ನಾನು ಹೇಳ್ತೇನೆ ಏನು ಅಂದರೆ, ಇವನ್ ಮಾಡಿದ್ರಿಂದ ಇಲ್ಲ, ಇವನ್ ಮಾಡಿದ್ರಿಂದ ಅದು ಏನು ಅಂದರೆ, ಚಿಕ್ಕ ಹುಡುಗ, ತುಂಬ ಚಿಕ್ಕ ಹುಡುಗ, ಇವನ ಹತ್ರ ವಯಸ್ಸಿಗೆ ಮೀರಿದ್ದು ಏನನ್ನು ಮಾಡಿಸ್ಬಿಟ್ಟಿದ್ದಾರೆ ಅಂಥೇಳಿ ಅವ್ರು ಹೇಳಿದ್ದು. ಆ ಥರ ಹುಡುಗರು ಕೆಟ್ಟೋಗ್ಬಿಡ್ತಾರೆ, ಈ ವಯಸ್ಸಿನ ಹುಡುಗರೆಲ್ಲ ಕೆಟ್ಟೋಗ್ಬಿಡ್ತಾರೆ ಅಂತ. ಅದಕ್ಕೆ ಇವ್ರು ಹೇಳಿದ್ರು, ಕೆಟ್ಟೋಗಿರೋ ಹುಡುಗರೆಲ್ಲ ನೋಡಿ ಸಿನಿಮಾ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಣ್ಣನ ಜೊತೆ ಎಷ್ಟು ದಿನ ಕಾಂಬಿನೇಷನ್? ಅಣ್ಣನ ಜೊತೆ 2 ದಿನ ಸೀನ್ಗಳಿತ್ತ? ಸೀನ್ ಇಲ್ಲ, ಹತ್ರನೇ ಬಂದು ನಾನು ಮಾತಾಡ್ತಿಲ್ಲ. ಇವನಿಗೋಸ್ಕರ ನಾನು ಪಿಕ್ಚರ್ ಮಾಡಿದ್ದು. ಬಂದು ಏನು ಅಂಕಲ್, ಏನಿಲ್ಲ ಇಲ್ವೇ, ಬಿಸ್ಕೆಟ್ ತಿಂತೀರಾ, ನಿಮ್ಮ ಥರ 2% ನೋಡ್ಕೊಳ್ಳಿಲ್ಲ. ಇವ್ರಿಗೋಸ್ಕರ ಮಾಡಿದ್ದ ಆ ಪಿಕ್ಚರ್. ಮಾನ ಕಳೆದ್ಬಿಟ್ರೆ ನಾವು ಏನು ನೋಡ್ಕೊಂಡೆ ಇಂಥದ್ದು ಅಂತ ಹೇಳು. ಹೀರೋಯಿನ್ ಜೊತೆ ಇದ್ದೋದ್ರಲ್ಲಿ ನಿಂತಿದ್ದ, ಇದ್ರ ವ್ಯಾನಲ್ಲಿ ಕೂತಿರ್ಲಿಲ್ಲ. ಸ್ಪೀಕಿಂಗ್ ಒಂದು ಸತ್ಯ ಹೇಳ್ತೀನಿ ಕೇಳು. ಅಂಕಲ್ ಬಂದಿದ್ದ ದಿನ ಕರೆಕ್ಟಾಗಿ ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು. ಓಕೆ, 103 ಟೆಂಪರೇಚರ್ ನನಗೆ ಅವತ್ತು. ಅಂಬರೀಷ್ ಅಂಕಲ್ ಜೊತೆನೇ ಇದ್ದೆ. ಅವ್ರು ಬರ್ತಾರೆ ಅಂತ ಗೊತ್ತಾಗಿಲ್ಲ. ಅದಕ್ಕಿಂತ ಹಿಂದಿನ ದಿನ ಅಂದ್ರೆ ರೈನ್ ಫೈಟ್ ಮಾಡಿದ್ವಿ ಅವತ್ತು. ಇಲ್ಲ, 103 ಅಣ್ಣ ಬರ್ತಾರೆ ಅಂತ ಗೊತ್ತಾಗಾಯ್ತಾ? ಇಲ್ಲ, ಹೇಳ್ತೀನಿ ಫಸ್ಟ್ ಕೇಳು. 103 ಫಸ್ಟ್ ಮಳೆ ಇತ್ತು ರೆಡಿ.
ಫುಲ್ ನೆಂದೋಗ್ಬಿಟ್ಟಿದ್ದೆ. ಸರಿ ನೆಕ್ಸ್ಟ್ ಡೇ ನಮ್ಮ ಡೈರೆಕ್ಟರ್ ಹೇಳಿದ್ರು ಅಂಬರೀಷ್ ಅಂಕಲ್ದು ಡೇಟ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಮುಗಿಸ್ಬಿಡೋಣ ಅಂತ. ಸರಿ ರೆಡಿ ಸರ್, ನಾನು ಹೊರಟ್ಬಿಟ್ಟೆ. ಹೊರಟಿದ್ದ ದಿನಾನೇ ನನಗೆ ಜ್ವರ ಸ್ಟಾರ್ಟ್ ಆಯಿತು, ಬಂದೆ. ಸರಿ ಅಂಬರೀಷ್ ಅಂಕಲ್ ಜೊತೆನೇ ಕೂತಿದ್ದೆ. ಅಂಬರೀಷ್ ಅಂಕಲ್ ಸುಳ್ಳು ಹೇಳ್ತಾವ್ರೆ, ನಾ ಜೊತೆಯಲ್ಲಿದ್ದೆ, ಅಂಬರೀಷ್ ಅಂಕಲ್ ಜೊತೆಯಲ್ಲೇ ಇದ್ದೆ. ಆಮೇಲೆ ಅಂಬರೀಷ್ ಅಂಕಲ್ ಶೂಟಿಂಗ್ ಶಾರ್ಟ್ಗೆ ಹೋದಾಗ ಅಲ್ಲಿ ಆಂಬುಲೆನ್ಸ್ ಇತ್ತು, ನನಗೆ ಶಾರ್ಟ್ಗೆ ಬೇಕಾಗಿತ್ತು. ಆಂಬುಲೆನ್ಸ್ಗೆ ಹೋಗಿ ಮನಗ್ಬಿಟ್ಟಿದ್ದೆ. ಹೀರೋಯಿನ್ ಇದ್ರು, ಬಟ್ ಹೀರೋಯಿನ್ ಹತ್ರ ಹಾಯ್ ಬಾಯ್ನು ನಾನು ಅಂದಿಲ್ಲ. ಏನೋ ವಿಷಯ ಇಷ್ಟೇ, ಏನು ಅವ್ರು ಹೇಳಿದ ವಿಷಯ ಏನು ಅಷ್ಟೇ, ಏನು ಇಲ್ಲ, ಹಾಯ್ ಅಂದೋ ಬಾಯ್ ಅಂದೋ ಇಲ್ಲ ಇಲ್ಲ ಸುಳ್ಳು. ನಾವು ಅದನ್ನು ಕೇಳಲಿಲ್ಲ. ನಾವು ಅದು ಅಂದರೆ ಪಾರ್ಟ್ ಮಾಡ್ತಾ ಇದ್ದೆ ಅಲ್ಲಿ, ಅಲ್ಲಿ ಕೂದು ಅಲ್ಲಿ ಆ್ಯಂಬುಲೆನ್ಸಲ್ಲಿ ಪಾರ್ಟ್ ಮಾಡ್ತಾ ಇದ್ದೆ, ನಾನು ಈ ಕಡೆ ಇದ್ದೆ, ಅದನ್ನು ನೋಡಿದೆ. ಬಟ್ ನೀನು ಬಂದು ನಮಗೆ ಕಾಫಿ ಕುಡಿತೀರಾ, ಊಟ ಮಾಡ್ತೀರಾ, ಟಿಫನ್ ಮಾಡ್ತೀರಾ, ಏನು ನಮ್ಮ ಅಪ್ಪನೇ ಕೇಳಿಲ್ಲ. ಸೀರಿಯಸ್ ಆಗಿ ಕೇಳ್ದೆ ಕೇಳ್ದ ಸುಮ್ಮನೆ ರೀ. ಅದು ನಿಮ್ಮ ಡೈರೆಕ್ಟ್ರು ಸುಳ್ಳು ಹೇಳಿದ್ದಾರೆ, ನನ್ನ ಡೇಟ್ ಪ್ರಾಬ್ಲಮ್ ಅಂತ. ಅದಾದ್ಮೇಲೆ ನೀನು ಇಲ್ಲಿ ಬಂದು ಸುಳ್ಳು ಹೇಳ್ತಿದ್ದೆ ಕ್ಯಾಮ್ರಾ ಮುಂದೆ. ಸೀರಿಯಸ್ ಅಂಕಲ್ ಡೈರೆಕ್ಟರ್ ಹೇಳಿದ್ರು ಅಂಬರೀಷ್ ಅಂಕಲ್ ನಾಳೆ ಲಾಸ್ಟ್ ಅಪ್ಪ ಡೇಟು, ಆಮೇಲೆ ಅವ್ರು ಬ್ಯುಸಿ ಇದಾರಂತೆ, ಫಾರಿನ್ ಹೋಗ್ತಾರಂತೆ ಅಂದ್ರು. ಸರಿ ಮುಗಿಸ್ಕೊಂಡು ಫಾರಿನ್ಗೆ ಹೋಗ್ಬಿಡ್ತಾರೆ. ಥ್ಯಾಂಕ್ ಯು ಸರ್. ಯಾತಕ್ಕೆ ನನಗೆ ಹೊಸ ಕೆಲಸ ಕೊಟ್ಟಿದ್ದಾರೆ, ಅದನ್ನ ಎಷ್ಟು ಚೆನ್ನಾಗಿ ಮಾಡಿದ್ದೀನೋ ಗೊತ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಟು ಟಾಕ್ ಟು ಯು. ನಿಮ್ಮ ಜೊತೆ ಮಾತಾಡಿದ್ದು, ರಣ ಪಿಕ್ಚರ್ ಬಗ್ಗೆ ಮಾತಾಡಿದ್ದು, ನಮ್ಮ ಹೀರೋ ಬಗ್ಗೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಪಿಕ್ಚರು ನಿಮ್ಮೆಲ್ಲರ ಆಶೀರ್ವಾದದಿಂದ ಚಲನಚಿತ್ರರಂಗದಲ್ಲಿ ಇತಿಹಾಸ ಆಗಲಿ ಅಂತ ನನ್ನ ಬಯಕೆ. ನಮಸ್ಕಾರ. ಇಲ್ಲಿ ತನಕ ನೀವು ನೋಡಿದ ಕಾರ್ಯಕ್ರಮ ರಣರಾಜ್ಯ. ರಣ ಚಿತ್ರ ನಾಳೆ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಬಹು ನಿರೀಕ್ಷಿತ ಚಿತ್ರ. ಅಂಬರೀಷ್ ಅವರ ಜನ್ಮದಿನದ ಕೊಡುಗೆಯಾಗಿ ಶಿವಾನಂದ ಮಾದಶೆಟ್ಟಿ ಅವರು ನಿರ್ಮಾಣ ಮಾಡಿದ್ದಾರೆ. ಈ ಚಿತ್ರವನ್ನು ನೀವೆಲ್ಲರೂ ಪ್ರೋತ್ಸಾಹಿಸಿ, ಅಂದರೆ ಹೊಸ ಚಿತ್ರಗಳನ್ನು ನೀವು ಹೇಗೆ ಬೆನ್ನು ತಡ್ತೀರೋ ಅದೇ ರೀತಿ ರಣ ಚಿತ್ರವನ್ನು ಪ್ರೋತ್ಸಾಹಿಸಿ ಚಿತ್ರವನ್ನು ಯಶಸ್ವಿಗೊಳಿಸ್ತೀರಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಕೊಂದು ಹೋಗೆ ನನ್ನನ್ನು ಇಂದು ಇಲ್ಲೇ ಇನ್ನೇನು ದೂರ ಆಗೋ ಮುಂಚೆ ಹೀಗೆ ಓ ಜೀವ, ಜೀವ ಹೋದ ಮೇಲಿನ್ನು ದೇಹ ಬೇಕೆ ನಂಗಿನ್ನು ಮಣ್ಣು ಮಾಡಿ ಹೋಗೆ ನನ್ನ ಓ ಜೀವ. ಕಂಡೆ ಇರುಳು ಕನಸಲ್ಲಿ ಕಣ್ಣು ಬಿಡುವ ಹೊತ್ತಲ್ಲಿ